ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಸೋನೇನಹಳ್ಳಿ. ಸ್ನೇಹಿತರೆ, ಇವತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಗುಜರಾತ್ ಟೈಟನ್ಸ್ ತಂಡವನ್ನು ಎದುರಿಸ್ತಾ ಇದೆ. ಸ್ನೇಹಿತರೆ, ಈ ಎರಡು ತಂಡಗಳ ಬಲಾಬಲವನ್ನು ನೋಡ್ತಾ ಇದ್ದರೆ ಒಟ್ಟು 5 ಪಂದ್ಯಗಳನ್ನ ಆಡಿರುವಂಥ ಎರಡು ತಂಡಗಳು 3ರಲ್ಲಿ RCB ಜಯಗಳಿಸಿದರೆ 2ರಲ್ಲಿ ಗುಜರಾತ್ ಟೈಟನ್ಸ್ ಜಯಗಳಿಸಿದೆ. ಪಂದ್ಯದ ಬಗ್ಗೆ ವಿಶ್ಲೇಷಣೆ ಮಾಡೋದಾದರೆ ಇದು RCB ಬ್ಯಾಟಿಂಗ್ ವರ್ಸಸ್ GT ಬೌಲಿಂಗ್ ಅಂತಲೇ ಹೇಳ್ಬೋದಾಗಿದೆ. ಗುಜರಾತಲ್ಲಿ ಬ್ಯಾಟಿಂಗ್ ಅಷ್ಟೇನು ಸ್ಟ್ರಾಂಗ್ ಇಲ್ಲ, ಆದರೆ ಅವರ ಮೇನ್ ಸ್ಟ್ರೆಂತ್ ಬಂದೇ ಬೌಲಿಂಗ್. ಅವರ ಬೌಲಿಂಗ್ನಲ್ಲಿ ರಶೀದ್ ಖಾನ್ ಇರ್ಬೋದು, ಸಾಯಿ ಕಿಶೋರ್ ಇರ್ಬೋದು, ಅಥವಾ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಆಡಿ ಬೆಳೆದಂತಹ ಸ್ಲೋ ಬಾಲ್ ಸ್ಪೆಷಲಿಸ್ಟ್ ಅಂತಲೇ ಕರೆಸ್ಕೊಳ್ಳುವಂಥ ಪ್ರಸಿದ್ಧ ಕೃಷ್ಣ ಇದ್ದಾರೆ. ಸೊ ಇವ್ರು ಮೂವರು ನಮ್ಮ RCBಯ ಬ್ಯಾಟಿಂಗಿಗೆ ತಕ್ಕ ಮಟ್ಟಿನ ಪ್ರತಿರೋಧವನ್ನು ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ನಮ್ಮ ಸಿರಾಜ್ ಮಿಯಾ ಕೂಡ GT ತಂಡದಲ್ಲಿದ್ದು ಇಂದಿನ ಪಂದ್ಯದಲ್ಲಿ ಅವರು ಕೂಡ RCBಯ ಮ್ಯಾನೇಜ್ಮೆಂಟ್ ವಿರುದ್ಧ ಯಾವ ರೀತಿಯ ಸೇಡನ್ನು ತೀರಿಸ್ಕೊಳ್ತಾರೆ ನೋಡಬೇಕಾಗಿದೆ. ನಮ್ಮಲ್ಲಿ ಸಾಲಿಡಾಗಿ ಓಪನ್ ಮಾಡೋದಕ್ಕೆ ಸಾಲ್ಟ್ ಅವರಿದ್ದಾರೆ. ಇನ್ನಿಂಗ್ಸ್ ಪೂರ್ತಿ ಕದರ್ ತಂದು ಕೊಡೋದಕ್ಕೆ ಕೊಹ್ಲಿ ಇದ್ದರೆ, ರೈಸಿಂಗ್ ಸ್ಟಾರ್ ಆಗಿರುವಂಥ ರಜತ್ ಅವರ ಸ್ಟ್ರೆಂತು ನಿಮಗೆ ಗೊತ್ತು. ಇನ್ನು ಕೋಲ್ಕತ್ತಾದ ಬೌನ್ಸಿ ಪಿಚ್ ಇರ್ಬೋದು, ಚೆನ್ನೈನ ಸ್ಲೋ ಪಿಚ್ ಇರ್ಬೋದು, ಇಲ್ಲೇ ತಮ್ಮ ಬ್ಯಾಟಿಂಗ್ನ ಕದರ್ ತೋರಿರುವಂತಹ ನಮ್ಮ ಹೆಮ್ಮೆಯ ಕನ್ನಡಿಗ ದೇವದತ್ ಪಡಿಕ್ಕಲ್ ಇನ್ನೂ ತಾನು ಹುಟ್ಟಿ ಬೆಳೆದು ಆಡಿದಂಥ ಗ್ರೌಂಡ್ನಲ್ಲಿ ಸುಮ್ಮನೆ ಇರ್ತಾರ? ಇದುವರೆಗೂ ತನ್ನ ಬ್ಯಾಟಿಂಗ್ ರುಚಿಯನ್ನೇ ತೋರಿಸೋದಂಥ ಜಿತೇಶ್ ಶರ್ಮಾ ಇರ್ಬೋದು, ಪ್ರಮುಖ ಆಲ್ರೌಂಡರ್ ಆದಂಥ ಕುನಾಲ್ ಪಾಂಡ್ಯ ಇರ್ಬೋದು, ಮತ್ತು ಕೊನೆಯಲ್ಲಿ ಡೇರಿಂಗಾಗಿ ಎಂಡ್ ಮಾಡುವಂತಹ ಟಿಮ್ ಡೇವಿಡ್ ಇರ್ಬೋದು, ನಮ್ಮ ಬ್ಯಾಟಿಂಗ್ ಸಂಪೂರ್ಣವಾಗಿ ಸ್ಟ್ರಾಂಗ್ ಇದೆ ಅಂದರೂ ತಪ್ಪಾಗಿರಕ್ಕಿಲ್ಲ. ಬೌಲಿಂಗ್ನಲ್ಲಿ ಸಿಕ್ಕಾಪಟ್ಟೆ ಜೋಶ್ನಲ್ಲಿರುವಂತಹ ಹೆಸಲ್ವುಡ್ ಇರ್ಬೋದು, ಸ್ಲೋ ಪಿಚ್ಗಳಿಗೆ ಹೇಳಿ ಮಾಡಿಸೋದಂಥ ಸ್ವಿಂಗ್ ಬೌಲರ್ ಆದಂತಹ ಭುವಿ ಅವರು ಇರ್ಬೋದು, ಇಲ್ಲ ಯಾರ್ಕರ್ ಸ್ಪೆಷಲಿಸ್ಟ್ ಆದಂತಹ ಎಸ್ ದಯಾಳ್ ಇರ್ಬೋದು, ಸ್ಪಿನ್ ವಿಭಾಗದಲ್ಲಿ ಐ ಪಿ ಎಲ್ನ ಎಕನಾಮಿಕ್ಸ್ ಅಂದರೂ ತಪ್ಪಾಗಲಾಗಿರೋದಂಥ ಕುನಾಲ್ ಪಾಂಡ್ಯ ಅವರಿದ್ದರೆ, ಅವ್ರ ಜೊತೆಗೆ ಸುಯೇಶ್ ಶರ್ಮಾ ಇರ್ಬೋದು, ಅಥವಾ ಅವ್ರ ಬದಲಾಗಿ ಸ್ವಪ್ನಿಲ್ ಸಿಂಗ್ ಅವರು ಇರ್ಬೋದು. ಸ್ನೇಹಿತರೆ, ತಂಡದಲ್ಲಿ ನಾನು ಯಾವುದೇ ಬದಲಾವಣೆ ಮಾಡುತ್ತಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಮನೋಜ್ ಬಾಂಡಿಗೆ ಅವ್ರನ್ನ ಆಡಿಸೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ ಸ್ನೇಹಿತರೆ, ಮನೋಜ್ ಬಾಂಡಿಗೆ ನಿಮ್ಮೆಲ್ಲರಿಗೂ ಗೊತ್ತಾಗಿರುವಂತೆ ಆಲ್ರೌಂಡರ್ ಆಟಗಾರ. ಬ್ಯಾಟಿಂಗ್ನಲ್ಲೂ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಬೌಲಿಂಗ್ ಕೂಡ ಮಾಡಬಲ್ಲರು. ಹಾಗಾಗಿ ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮನೋಜ್ ಬಾಂಡಿಗೆ ಅವ್ರನ್ನ ತಂಡದಲ್ಲಿ ಆಡಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ.